ಅವರು ಭಾಳ ಚೆನ್ನಾಗಿ ಮಾತಾಡೋದು. ಎಲ್ಲರಿಗಿಂತ ಹೆಚ್ಚಾಗಿ ಪೂಜಾ ಗಾಂಧಿ ಅವರು ಮಾತಾಡಿದ್ದು ನನಗೆ ಭಾಳ ಖುಷಿ ತಂತು. ಏನಕ್ಕೆ ಪೂಜಾ ಗಾಂಧಿ ಅವರು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರಂತ ನಾನು ನೋಡಿಲ್ಲ. ನಾನು ಕೇಳಿದೆ ಪೂಜಾ ಗಾಂಧಿ ಅವರು ಭಾಳ ಚೆನ್ನಾಗಿ ಕನ್ನಡ ಮಾತಾಡ್ತಾರಂತ ನಾನು ಕೇಳಿದ್ದೆ. ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಿಲ್ಲ. ನಿಜವಾಗ್ಲೂ ನೀವು ಬೇರೆ ಊರು ಅವರಾಗಿ ಇಲ್ಲಿ ಕರ್ನಾಟಕದಲ್ಲಿ ಬಂದು ಇಲ್ಲಿ ಮಾತಾಡಿದ್ರು ಭಾಳ ಹೆಮ್ಮೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನನಗೆ ಭಾಳ ಖುಷಿನ ತಂದಿದೆ. ಇವತ್ತು ಈ ಹಂಪಿ ಉತ್ಸವದ 3 ದಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಯಶಸ್ವಿ ಮಾಡಿಕೊಡ್ಬೇಕು. ಹೋದ ವರ್ಷನೂ ಹಂಪಿ ಉತ್ಸವ ಮಾಡಿದ್ವಿ. ಈ ವರ್ಷ ಹೋದ ವರ್ಷದಿಂದ ಚೆನ್ನಾಗಿ ಈ ವರ್ಷ ಆಗಬೇಕಂತ ನಾವು ಪ್ರಯತ್ನ ಮಾಡಿ ಈ ವರ್ಷ ಚೆನ್ನಾಗಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವು ಸರ್ಟಿಫಿಕೇಟ್ ಕೊಡಬೇಕಾಗಿರೋದು ನಾವು ಹೇಳಿದ್ರೆ ಅದು ಸಾಲದು. ನೀವುಗಳು ಸರ್ಟಿಫಿಕೇಟ್ ಕೊಡಬೇಕಾಗಿರೋದು ಈ ವರ್ಷ ಚೆನ್ನಾಗಾಗಿದೆಯಾ, ಹೋದ ವರ್ಷ ಚೆನ್ನಾಗಿತ್ತಾ, ಯಾವ ವರ್ಷ ಚೆನ್ನಾಗಿದೆ, ಈ ವರ್ಷ ಚೆನ್ನಾಗಾಗಿದೆಯಾ, ಮುಂದಿನ ವರ್ಷ ಭಗವಂತ ನನಗಿಟ್ಟರೆ ಇನ್ನೂ ಅದ್ಧೂರಿಯಾಗಿ ಮುಂದಿನ ವರ್ಷನೂ ಮಾಡುವಂತ ಹೇಳಿ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ. ಏನಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಇದು ರಾಜಕಾರಣಿಗಳು ಬರೀ ರಾಜಕೀಯ ಭಾಷಣ ಮಾಡ್ತಾರಂತ ತಾವೆಲ್ಲ ಬೇಜಾರು ಮಾಡ್ಕೊತೀರಾ. ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ. ಇನ್ನು ನಿಮ್ಮೆಲ್ಲ ಇಷ್ಟೇ ಕೇಳೋದು, ದೇವ್ರದವ ನೀವೆಲ್ಲ ನನ್ನ ಅನಿಸಿಕೆ ಶಿವರಾಜ್ ತಂಗಡಿ ಸಾಹೇಬ್ರೆ, ನಾನು ಇಷ್ಟು ಜನ ನನ್ನ ಪ್ರೀತಿಸ್ತಾರಂತ ಗೊತ್ತಿಲ್ಲ. ಏನೋ ಒಂದು ನನ್ನ ಬಗ್ಗೆ ವಿಶ್ವಾಸ ಇಟ್ಕೊಂಡು ಜನ ನನ್ನ ಪ್ರೀತಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಒಂದೇ ನಾನು ಕೇಳ್ಕೊಳ್ಳೋದು, ಭಗವಂತ ಅಂತ ಪ್ರಾರ್ಥನೆ ಮಾಡಬೇಕಾದ್ರೆ ಇನ್ನೂ ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರನ್ನ ಇನ್ನೂ ಬಡವ್ರ ಸೇವೆ ಮಾಡೋದು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಆ ಭಗವಂತಂತ ಪ್ರಾರ್ಥನೆ ಮಾಡಬೇಕಂತ ಕೇಳ್ಕೊಂಡು ಇನ್ನೊಂದು ಬಾರಿ ಹಂಪಿ ಉತ್ಸವದ ಶುಭಾಶಯನ ಕೋರಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ